ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಇನ್ನೇನು ಗಣೇಶ ಗೌರಿ ಹಬ್ಬ ಬಂದೇ ಬಿಡ್ತು. ಹಬ್ಬಕ್ಕೆ ನಾವು ಅದೆಲ್ಲ ತೊಗೋಬೇಕು, ಇದೆಲ್ಲ ತೊಗೋಬೇಕು, ಹಾಗೆಲ್ಲ ರೆಡಿ ಆಗಬೇಕು. ಹಬ್ಬಬ್ಬ ಇನ್ನೊಂದು ವಾರನೇ ಇರೋದಪ್ಪ, ಹೆಂಗಪ್ಪ ರೆಡಿ ಆಗೋದು, ಹೆಂಗಪ್ಪ ಚೆನ್ನಾಗಿ ಕಾಣಿಸೋದು ಅಂತ ಇದೆಲ್ಲ ನಮ್ಮ ಹೆಣ್ಮಕ್ಳಿಗಂತೂ ಇದ್ದೇ ಇರುತ್ತೆ. ನನಗೂ ಸಹ ಇದೆ ಅಂತಲೂ ಹೇಳ್ಬೋದು. ಇದೆಲ್ಲ ಸರ್ವೇ ಸಾಮಾನ್ಯ. ಹಾಗೆ ನೋಡಿ, ನ್ಯಾಚುರಲ್ಲಾಗಿ ಡೈಲಿ ಯಾವ ರೀತಿ ನಾನು ರೆಡಿ ಆಗ್ತೀನಿ, ಹಾಗೆ ಬರೀ ರೆಡಿ ಆಗಿಬಿಟ್ರೆ ಸಾಲದು, ಅದು ಒಳಗಡೆಯಿಂದನೇ ನಮಗೆ ಗ್ಲೋನೆಸ್ಸು ಬರಬೇಕು ಅಂದರೆ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊತೀನಿ ಅನ್ನೋದನ್ನು ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಹಂಚ್ಕೊತಾ ಇದ್ದೀನಿ. ಖಂಡಿತವಾಗ್ಲೂ ಪೂರ್ತಿ ನೋಡಿ. ಮೊದಲಿಗೆ ನೋಡಿ, ಈ ರೀತಿ ಸ್ನಾನ ಮಾಡ್ಕೊಂಡು ಬಂದಿದ ತಕ್ಷಣ ಫೇರ್ ಆ್ಯಂಡ್ ಲವ್ಲಿ ತೋರಿಸ್ತಾ ಇದ್ದೀನಲ್ಲ, ನ್ಯಾಚುರಲ್ಲೇ ರೀ. ನಾನೇನು ಮೇಕಪ್ ಮಾಡಲ್ಲ ಅಥವಾ ಪಾರ್ಲರ್ಗೆ ಹೋಗೋಲ್ಲ, ಏನೂ ಇಲ್ಲ. ಈ ರೀತಿಯಾಗಿ ಫೇರ್ ಆ್ಯಂಡ್ ಲವ್ಲಿ ಎಲ್ಲ ಸ್ವಲ್ಪ ಫೇರ್ ಆ್ಯಂಡ್ ಲವ್ಲಿ ತೊಗೊಂಡು ಈ ರೀತಿ ಎಲ್ಲ ಪೂರ್ತಿಯಾಗಿ ಬ್ಲೆಂಡ್ ಮಾಡ್ಕೊತೀನಿ. ನೋಡ್ತಾ ಇರ್ಬೋದು, ಯಾವುದೇ ಮೇಕಪ್ಪೇ ಅಂತಲ್ಲ, ಯಾವುದೇ ನಾವು ಡೈಲಿ ಮಾಡೋ ರೊಟೀನು ಅಷ್ಟೇ, ಅದು ನಾವು ಹಚ್ಕೊಂಡಿದ ತಕ್ಷಣ ಗ್ಲೋ ಅನ್ನೋದು ಗೊತ್ತಾಗಲ್ಲ. ಕಡಿಮೆ ಅಂದ್ರೂ ಒಂದು ಅರ್ಧ ಅವರು ಆದಮೇಲೆ ಅದರ ಗ್ಲೋ ಅನ್ನೋದು ಗೊತ್ತಾಗೋದು. ಆಮೇಲೆ ನಂತರ ಫೇರ್ ಆ್ಯಂಡ್ ಲವ್ಲಿ ಆದಮೇಲೆ ಆ ಕ್ರೀಮ್ ಬಳಸಿದ ನಂತರ ಈ ರೀತಿ ಪಾಂಡ್ಸ್ ಪೌಡ್ರ್ ತೊಗೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಪಾಂಡ್ಸ್ ಪೌಡ್ರ್ ತೊಗೊಂಡು ನೀಟಾಗಿ ಕೈನಿಂದನೇ ಬ್ಲೆಂಡ್ ಮಾಡ್ಕೊತೀನಿ. ಯಾವುದೇ ಗಿಫು ಅದೆಲ್ಲ ನನಗೆ ಅಭ್ಯಾಸ ಇಲ್ಲ. ಹಾಗಾಗಿ ನಿಮ್ಗೆ ಯಾವುದ್ರಲ್ಲಿ ಅಭ್ಯಾಸ ಇರುತ್ತೋ ನೋಡ್ಕೊಳ್ಳಿ. ನಾನು ಇದೇ ರೀತಿ ಕೈಯಿಂದ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಅನಿಸ್ತಾ ಇರ್ಬೋದು ಜಾಸ್ತಿ ಆಯ್ತೇನೋ ಇಲ್ಲಿ ಪೌಡರು ಅಂತ. ಏನಿಲ್ಲ, ಕರೆಕ್ಟಾಗಿ ಸರಿ ಹೋಗುತ್ತೆ, ಬೇಕಾದ್ರೆ ನೀವೇ ನೋಡಿ. ಮತ್ತು ನೋಡಿ, ಈ ರೀತಿ ಸಿಂಪಲ್ ಬಿಂದಿ ಅಂದರೆ ಕಲರ್ ಬಿಂದಿ, ಈ ರೀತಿಯಾದ ಬಿಂದಿ ಒಂದು ಇಟ್ಕೊತೀನಿ. ಇಷ್ಟೇ ನೋಡಿರಿ ನಂದು ಮೇಕಪ್ಪಿಂದು ರೊಟೀನು, ಡೈಲಿ ರೊಟೀನ್. ನ್ಯಾಚುರಲ್ ಮೇಕಪ್ಪು ಇದಾಗಿರುತ್ತೆ ನಂದಂತೂ. ಡೈಲಿ ಇದೇ ರೀತಿಯೇ ನಾನಂತೂ ರೆಡಿಯಾಗೋದು. ಮತ್ತು ಎಷ್ಟೇ ಸ್ಟಿಕ್ಕರ್ ಇಟ್ಕೊಂಡ್ರೂ ನಮ್ಮ ಸಾಂಪ್ರದಾಯಿಕ ಹೆಣ್ಣುಮಕ್ಕಳಂತೂ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಕುಂಕುಮ ಅನ್ನೋದು ಇಡಲೇಬೇಕು ಅಂತ ನಾನಂತೂ ಎಲ್ರಿಗೂ ಖಂಡಿತವಾಗಿ ಹೇಳ್ತೀನಿ. ಖಂಡಿತವಾಗ್ಲೂ ನೀವು ಅಷ್ಟೇ ಈ ಪ್ರೊಸೀಜರ್ನಂತ ಖಂಡಿತ ಫಾಲೋ ಮಾಡಿ. ಅದು ಸೌಭಾಗ್ಯತನ ಅಂತಲೇ ಹೇಳ್ಬೋದು ಕುಂಕುಮ ಅನ್ನೋದು. ಹಾಗೆ ನಮಗೆ ಲುಕ್ಕು ಸಹ ಕೊಡುತ್ತೆ ಅಂತ ಸಹ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು. ಕುಂಕುಮ ಅನ್ನೋದು ಮುಖದಲ್ಲಿ ಗ್ಲೋ ಅನ್ನೋದು ಎದ್ದು ಕಾಣುತ್ತೆ ಕುಂಕುಮ ಇಟ್ಟಾಗ, ಹಾಗೆ ಮಿಸ್ ಮಾಡಬೇಡಿ. ಮತ್ತು ಮಾಮೂಲಿಯಾಗಿ ಲಿಪ್ ಬಾಮ್, ಹಿಮಾಲಯ ಲಿಪ್ ಬಾಮ್, ಈ ರೀತಿಯಾಗಿ ಸ್ವಲ್ಪ ಲಿಪ್ ಬಾಮ್ ಲೈಟಾಗಿ ಈ ರೀತಿಯಾಗಿ ಹಚ್ಕೊತೀನಿ ಅಷ್ಟೇ. ನೋಡಿ, ಇಷ್ಟೇ ಆಗಿರುತ್ತೆ ನನ್ನ ಮೇಕಪ್ ರೊಟೀನು. ನೋಡ್ತಾ ಇರ್ಬೋದು, ಇದು ರೆಡಿ ಆಗಿದ ತಕ್ಷಣ ತೆಗ್ದಿರೋ ಅಂಥ ಪಿಕ್ಕು ಅಂದರೆ ವಿಡಿಯೋ ಅಂದ್ಕೊಳ್ಳಿ. ಈ ರೀತಿ ಇದೆ ನೋಡಿ. ಸ್ವಲ್ಪ ಹೊತ್ತು ಪೂಜೆ ಎಲ್ಲ ಮುಗಿಸಿದ ನಂತರ ಈ ವಿಡಿಯೋ ಮಾಡಿರೋದು. ನೋಡ್ತಾ ಇರ್ಬೋದು, ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಸ್ವೆಟ್ಟಾಗಿದೆ, ಅಷ್ಟು ಬಿಟ್ಟರೆ ನೋಡ್ತಾ ಇರ್ಬೋದು ಎಷ್ಟು ಲುಕ್ ಕಾಣ್ತಾ ಇದೆ. ನ್ಯಾಚುರಲ್ ಮೇಕಪ್ಪು ಇದು ರೊಟೀನ್ ಆಗಿರುತ್ತೆ. ಇಷ್ಟೇ ಅಲ್ಲ, ನಾನು ಪಿಕ್ ಸಹ ತೋರಿಸ್ತೀನಿ ಬೇರೆದು. ನೋಡಿ, ಹಬ್ಬದ ದಿವಸ ತೆಗ್ದಿರೋ ಅಂಥ ಪಿಕ್ ಇದು. ಹಾಗೆ ನೋಡಿ, ನಮ್ಮವ್ರ ಜೊತೆ ಹಬ್ಬದ ದಿವಸ ತೆಗ್ದಿರೋಂಥ ಪಿಕ್ಕು. ಮಾಮೂಲಿ ನ್ಯಾಚುರಲ್ ಮೇಕಪ್ಪೇ, ಬಟ್ ಲಿಪ್ಸ್ಟಿಕ್ಕು ಒಂದು ಜ್ಯುವೆಲ್ಸು ಎಕ್ಸ್ಟ್ರಾ ಇದೆ, ಅಷ್ಟು ಬಿಟ್ಟರೆ ಇನ್ನೇನು ಎಕ್ಸ್ಟ್ರಾ ಇಲ್ಲ. ಮಾಮೂಲಿ ನ್ಯಾಚುರಲ್ಲಾಗಿ ಇದೇ ರೀತಿ ನಿಮಗೆ ತೋರಿಸಿದ್ನಲ್ಲ ಅದೇ ರೀತಿ ಮೇಕಪ್ಪು ಆಗಿರುತ್ತೆ. ಡೈಲಿ ರೊಟೀನ್, ಎಲ್ಲಿಗಾದರೂ ಹೋದರೂ ಅಷ್ಟೇ, ಫಂಕ್ಷನ್ಸ್ಗೆ ಮನೇಲಿರೋವಾಗೂ ಅಷ್ಟೇ ಸೇಮ್ ಇದೇ ಪ್ರೊಸೀಜರು. ಒಂದು ಎಕ್ಸ್ಟ್ರಾ ಏನಂದರೆ ಲಿಪ್ಸ್ಟಿಕ್ಕು ಮತ್ತು ಜ್ಯುವೆಲ್ಸು ಎಕ್ಸ್ಟ್ರಾ ಇರುತ್ತೆ, ಅಷ್ಟು ಬಿಟ್ಟರೆ ಇನ್ನೇನು ಎಕ್ಸ್ಟ್ರಾ ಇಲ್ಲ. ಇದು ಹಬ್ಬದಲ್ಲಿ ಅರಿಶಿನ ಕುಂಕುಮ ಯಾವ ರೀತಿ ಕೊಡ್ಬೋದು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ನಿ. ಅದರದ್ದು ಒಂದು ಕ್ಲಿಪ್ಪಿಂಗ್ ವಿಡಿಯೋ ನೋಡ್ತಾ ಇರ್ಬೋದು ನೀವೇ, ಗ್ಲೋನೆಸ್ಸು ಯಾವ ರೀತಿ ಇದೆ ಅಂತ. ಇದೇ ರೀತಿ ನಾನು ಡೈಲಿ ಮೇಕಪ್ಪು ಅಂತೆ ಮಾಡ್ಕೊಳೋದು ಅಂತಲೇ ಹೇಳ್ಬೋದು. ಡೈಲಿ ಒಂದು 3 ಇಂಗ್ರೀಡಿಯೆಂಟ್ಸು ಈ ರೀತಿಯಾಗಿ ಮಾಡ್ಕೊತೀನಿ. ಇಷ್ಟೇ ಸಾಲದು, ನಾವು ಒಳಗಡೆಯಿಂದನೂ ಸಹ ಮೇಕಪ್ ಬಗ್ಗೆ ಕೇರ್ ತೊಗೋಬೇಕಾಗುತ್ತೆ. ಮೊದಲನೇದಾಗಿ ನಾವು ಒಳಗಡೆಯಿಂದ ಕ್ಲೀನಾಗಿರಬೇಕು, ಅಂದರೆ ಹೊಟ್ಟೆ ಒಳಗಡೆಯಿಂದ ಮೇಕಪ್ ಆಗಿರಬೇಕು. ಅದಕ್ಕೇನು ಬೇಕು ಅಂದರೆ ನೋಡಿ, ಈ ರೀತಿಯಾಗಿ 3 ಗ್ಲಾಸ್ ನೀರು ಇಟ್ಕೊಂಡಿದ್ದೀನಿ ನನಗೆ ನಮ್ಮವ್ರಿಗೆ ಸಹ. ಹಾಗೆ 1 ಟೀ ಸ್ಪೂನ್ ಜೀರಿಗೆ, 2ರಿಂದ 3 ಚಕ್ಕೆ ಇಂಚು, ಹಾಗೆ 2 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳು, ಹಾಗೆ 1 ಟೀ ಸ್ಪೂನಷ್ಟು ಮೆಂತ್ಯಕಾಳು ಸೇರಿಸ್ಕೊತಾ ಇದ್ದೀನಿ. ಹೀಗೆ ಈ ರೀತಿಯಾಗಿ ನಾನು ಬೆಳಗಿನ ಜಾವ ಎಂಟಿ ಸ್ಟೊಮಕಲ್ಲಿ ಈ ನೀರನ್ನ ತೊಗೊತೀನಿ ಖಂಡಿತವಾಗ್ಲೂ. ಹಾಗೆ ಒಂದು 4 ಲವಂಗ, ಹಾಗೆ 1 ಇಂಚಿನಷ್ಟು ಜಜ್ಜಿರೋ ಅಂತಹ ಹಸಿ ಶುಂಠಿ. ಇದಂತೂ ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ಹಾಗೆ ನಮಗೆ ಹೆಲ್ತ್ಗೂ ಒಳ್ಳೆಯದು, ಹಾಗೆ ಬ್ಯೂಟಿಗೂ ಒಳ್ಳೆಯದು, ತುಂಬಾ ಆರೋಗ್ಯಕ್ಕೂ ಒಳ್ಳೆಯದು.
ಖಂಡಿತವಾಗ್ಲೂ ಎಲ್ಲರೂ ಸಹ ಡೈಲಿ ಒಂದೊಂದು ಗ್ಲಾಸು ಎಂಟಿ ಸ್ಟಮಕಲ್ಲಿ ತೊಗೊಳ್ಳಿ ಅಂತ ನಾನಂತೂ ಸಜೆಸ್ಟ್ ಮಾಡ್ತೀನಿ. ಈ ರೀತಿಯಾಗಿ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಕುದಿಸ್ಕೊಂಡು ಸೋದಿಸ್ಕೊಂಡು ಕುಡಿತೀವಿ. ಅಕಸ್ಮಾತಾಗಿ ನಿಮಗಿದು ಕುದಿಸೋದು ನಿಧಾನ ಆಗುತ್ತೆ ಅಂದರೆ ಇದನ್ನೆಲ್ಲ ಪೌಡ್ರು ಮಾಡಿಕೊಂಡು ಒಂದೊಂದು ಸ್ಪೂನು 2 ಸ್ಪೂನು ಈ ರೀತಿ ಹಾಕ್ಕೊಂಡು ಜೊತೆಯಲ್ಲೆಲ್ಲ 1 ಇಂಚು ಶುಂಠಿ ಜಜ್ಜೆ ಸೇರಿಸ್ಕೊಂಡು ಕುದಿಸ್ಕೊಂಡು ಈ ರೀತಿಯಾಗಿ ನೀರು ಸೋದಿಸ್ಕೊಂಡು ಕುಡಿಬೋದು. ನಾವು ಎಂಟಿ ಸ್ಟಮಕಲ್ಲಿ ಈ ರೀತಿಯಾಗಿ ಇದರಲ್ಲಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಬೇಕಾದರೆ ನೀವು ಚೆಕ್ ಮಾಡಿ ನೋಡಿ ಗೂಗಲಲ್ಲಿ. ನಿಮಗೆ ಇದರದ್ದು ಏನು ಬೆನಿಫಿಟ್ಟು ಅಂತ ನಿಮಗೆ ತಿಳಿಯುತ್ತೆ. ಇಂಥದ್ದೊಂದು ರೆಸಿಪಿಗಳು ನಮ್ಮ VR ಕುಕ್ಕಿಂಗ್ ಚಾನಲ್ ಇನ್ನೊಂದು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಹಾಗೆ ಮೇಕಪ್ ಮಾಡ್ಕೊಳೋದೇ ಅಲ್ಲ, ಈ ರೀತಿಯಾಗಿ ಡೈಲಿ 100ರಿಂದ 150 ಗ್ರಾಮ್ ತೊಗೊಳ್ಳಿ ಎಂಟಿ ಸ್ಟಮಕಲ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆಲಿ ಒಳ್ಳೆ ಒಂದು 6ರಿಂದ 7 ಗಂಟೆ ಟೈಮ್ ನಿದ್ದೆ ಅನ್ನೋದು ಬೇಕೇ ಬೇಕು. ಕಡಿಮೆ ಅಂದರೆ ಒಂದು 5 ಗಂಟೆ ಆದರೂ ನಿದ್ದೆ ಮಾಡಲೇಬೇಕು. ಇದಾಗಿತ್ತು ಇವತ್ತಿನ ಮೇಕಪ್ ವಿಡಿಯೋ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.